ಓಕೆ, ಈಗ ನಾನು ಹೇಳೋದು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಈಗ ನೀವೇನಾದ್ರು ಕೇಳಬೇಕು. ಮತ್ತೆ ಈಗ ಹೇಳ್ತಾ ಇದ್ರು ರಾಜವರ್ಧನ್ ಸರ್, ಅವ್ರ ಬಗ್ಗೆ ಒಂದು ಹೇಳಲೇಬೇಕು. ಇದು ಸಿನಿಮಾ ಶೂಟ್ ಶುರುವಾಗಕ್ಕೆ ಮುಂಚೆ ಅವರು ಸ್ವಲ್ಪ ಕಾಲ್ ಏಟ್ ಮಾಡ್ಕೊಂಡ್ರು. ನಾನು ಅವ್ರು ಕೇಳಿದೆ, ಸರ್ ಏನ್ ಮಾಡ್ತೀರಿ ಫಸ್ಟ್ ಶೆಡ್ಯೂಲು? ಆಗಲ್ಲ, ಇಲ್ಲ ನಾನು ಮುಂದಕ್ಕೆ ಹಾಕ್ತೀನಿ ಅಂದೆ. ಇಲ್ಲ ಇಲ್ಲ ಸರ್, ಏನೈತಿ ಯಾವುದೂ ಚೇಂಜಸ್ ಆಗಬಾರ್ದು, ನಮ್ಗೆ ಏನೇ ಇದಾದ್ರೂ ಪರವಾಗಿಲ್ಲ ಅಂತ ಫಸ್ಟ್ ಶೆಡ್ಯೂಲ್ ಫುಲ್ಲು ಆ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾ ಇದ್ರೆ. ನಾನು ಡೈರೆಕ್ಟ್ ಕೇಳಿದ್ರೆ ಬೇಡ ನಿಲ್ಸೋಣ ನಿಲ್ಸೋಣ ಅಂತ ಇದ್ದೆ. ಬಟ್ ಅವರು ಯಾವತ್ತೂ ಒಂದಿನೂ ಇಲ್ಲ ಸರ್ ನಾನು ನಿಲ್ಸೋಣ ಅಂತ ಒಂದು ಬಾಯಲ್ಲಿ ಬರಲೇ ಇಲ್ಲ. ಸರ್ ಥ್ಯಾಂಕ್ ಯು. ಆಮೇಲೆ ದೀಪಕ್ ಸರ್, ಅವ್ರನ್ನ ಹೋಗಿ ಡೇಟ್ಸ್ ಕೇಳಿದಾಗ ಸರ್ ಆಫೀಸ್ಗೆ ಬರ್ತೀನಿ ಸರ್ ಮಾತಾಡೋಣ ಅಂತಂದ್ರು. ಡೈರೆಕ್ಟರ್ ಮಾತಾಡ್ತು, ಸರ್ ಇಂಥ ಒಳ್ಳೆ ಕತೆ ಇದೆ, ನಾವೆಲ್ಲ ಒಟ್ಟಿಗೆ ಸರ್ ಮಾಡೋಣ ಸರ್, ಇದು ಟೀಮ್ ವರ್ಕ್ ಅಂದ್ರು. ಅದು ನನಗೆ ಖುಷಿ ಆಯ್ತು ಕೂಡ. ಇದೇನ್ ಮಾಡಿದೀವಿ ಇದೆಲ್ಲ ಒಂದು ಟೀಮ್ ವರ್ಕೇನೆ. ನಮ್ಮ ಚಂದ್ರು ಸರ್ ಅವರು, ಧನು ಮಾಸ್ಟ್ರು, ಪವನ ಸರ್ಗೆ ಫಸ್ಟ್ ಸುನೀಲ್ ಮೀಟ್ ಮಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಇದೊಂಥರ ಡಿಫ್ರೆಂಟ್ ಆಗಿದೆ ಎಲ್ಲ ಸ್ಟೋರಿ ಇದು ಅಂತ ಅಂದ್ರು. ಹ್ಞೂ ಸರ್, ಇದನ್ನ ಇದೇ ತರ ಇದು ಮಾಡ್ಲೇಬೇಕು ಸರ್ ಅಂತ ಅಂದಾಗ ಆ ಸಾಂಗು ಅದನ್ನ ಡೈರೆಕ್ಟರ್ ಕೇಳ್ತಾ ಇದ್ರು. ಇದನ್ನ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಬೇರೆ ತರನೇ ಕೇಳ್ತಾವಲ್ಲ ಡೈರೆಕ್ಟ್ರು ಬಂದಿ ಅಂತ ಇದ್ರು. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟೇ ತುಂಬಾ ಹೋಮ್ ವರ್ಕ್ ಮಾಡಿದ್ರು ನಮ್ಮ ಡೈರೆಕ್ಟ್ರು. ಇದೇ ತರ ಬೇಕು ಅಂದಾಗ ಮನೋಜ್ ಸರ್ ಅದಕ್ಕೆ ತುಂಬಾ ಒತ್ತು ಕೊಟ್ಟು ಬಹಳ ದಿನಗಳೇ ತಗೊಂಡಿದ್ದಾರೆ. ಒಂದು ಜಾಸ್ತಿ ದಿನ ಆಗಿದೆ ಅಲ್ಲ ಸರ್, 50 days ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಸ್ಪೆಂಡ್ ಮಾಡಿದ್ದಾರೆ. ಸರ್ ಆಗುತ್ತಾ? ಇಲ್ಲ ಇನ್ನೂ ಟೈಮ್ ಬೇಕು ಅಂತ ಒಳ್ಳೆ ಟೀಮ್ ಇಟ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇಲ್ಲಿದ್ದಾರೆ, ಅದು ಮುಂದ್ಗಡೆ ಕುತ್ಕೊಂಡಿದ್ದಾರೆ. ಕೆಲವರು ಬರಕ್ ಯಾಕೋ ಇದ್ದಾರೆ. ಜ್ಞಾನೇಶ್ವರ್ ಇರ್ಬೋದು, ನಮ್ ಜೇವಿಯರು, ಜಗ್ಗಿ, ಪ್ರಶಾಂತ್, ಇನ್ನೂ ತುಂಬಾ ಇದ್ದಾರೆ. ಆಮೇಲೆ ನಮ್ ಪಿ ಆರ್ ಅವರು ಆಕ್ಟಿವ್ ಮಾಡಿದ್ದಾರೆ. ಸೊ ಹಂಗಾಗಿ ಅವರು ಮೇಲೆ ಬನ್ನಿ ಅಂದ್ರೆ ಬಂದಿಲ್ಲ. ಸೊ ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ. ಇದಕ್ಕೆಲ್ಲ ನಿಮ್ ಸಹಕಾರ ಹೇಗೆ ಇರಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನನ್ನ ಫೇವರೇಟ್ ಮನೋಮೂರ್ತಿ ಸರ್ ಸಂಗೀತ ಮತ್ತೆ ನರ್ಸಿ ಸರ್ ಪ್ರೊಡಕ್ಷನ್ ಅಲ್ಲಿ 2 ಹಾಡು ಬರೆಯೋ ಅವಕಾಶ ಇದರಲ್ಲಿ. ತುಂಬಾ ಚೆನ್ನಾಗಿದೆ 2 ಹಾಡುಗಳು. ಸುನೀಲ್ ಸರ್ ಅವರು 2 ಸತಿ ಬರ್ಸಿದ್ದಾರೆ 2 ಹಾಡನ್ನ, ಚೆನ್ನಾಗಿಲ್ಲ ಅಂತ. ಅದಾದ್ಮೇಲೆ ಓಕೆ ಆಗಿ ಒಂದು ಹಾಡು ಸೋಮನ್ ನಿಗಮ ಸರ್, ಇನ್ನೊಂದು ಮಂಗ್ಲಿಯವ್ರು ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಟೀಸರ್ ನೋಡಿದ್ಮೇಲೆ ಅದು ಈ ಪ್ರೊಡಕ್ಷನ್ ಏನ್ ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಅದರಲ್ಲಿ. ರಾಜವರ್ಧನ್ ಅವರು, ದೀಪಕ್ ಅವರು, ತಪಸ್ವಿನಿ ಅವರು ತುಂಬಾ ಚೆನ್ನಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ. ಎಲ್ಲರಿಗಿಂತ ಮುಂಚೆ ಫಸ್ಟ್ ನರ್ಸಿ ಸಾರ್ಗೆ, ಕಾಶಿ ಅವರಿಗೆ, ದೇವಿ ಅವ್ರಿಗೆ ಒಳ್ಳೇದಾಗ್ಬೇಕು. ಯಾಕಂದ್ರೆ ಅವ್ರಿಗೆ ಒಳ್ಳೇದಾದ್ರೆ ಇನ್ನೊಂದು 4 ಸಿನಿಮಾಗಳು ಈ ತರ ಬರ್ತದೆ ಈಗ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕು, ಮತ್ತೆ ದೇವರ ಆಶೀರ್ವಾದನೂ ಬೇಕು. ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಲೈಫ್ ಲೈನ್ ಫಿಲ್ಮ್ಸ್ ಚಿನ್ಮಯ್ ಅವ್ರು ಹೇಳ್ದಂಗೆ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ಸ್ ಆಲ್ವೇಸ್ ಕ್ರಿಯೇಟ್ ಆಪರ್ಚುನಿಟೀಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕೂಡ. ಸೊ ನರ್ಸಿ ಸರ್ ಅಂಡ್ ಟೀಮ್, ಆಲ್ ದಿ ಬೆಸ್ಟ್ ಯು. ಸೋನಿ ಸರ್ ಥ್ಯಾಂಕ್ ಯು, ನನಗೆ ಒಂದು ಆಕ್ಟರ್ ಆಗು ಕೂಡ ಒಂದು ಅವಕಾಶ ನೀಡಿದಿರ. ಒಂದು ಡಾಕ್ಟರ್ ಪಾತ್ರ ಮಾಡಿದೀನಿ ಈ ಚಿತ್ರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮನೋಮೂರ್ತಿ ಸರ್ ಅವರ ಮ್ಯೂಸಿಕ್ ಬಗ್ಗೆ, ಆಲ್ ಆಫ್ us have been fans of not only his music, of his personality also. ಸೊ ಈ ಎಂಟೈರ್ ಟೀಮ್ಗೆ ಒಳ್ಳೇದಾಗಬೇಕು. ದಯವಿಟ್ಟು ಎಲ್ಲರೂ ಟೀಸರ್ ನೋಡಿದ ತಕ್ಷಣ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. And please spread the message that Gajrama is coming very soon. And Raj, all the best to you. And Deepak sir, all the best, and all the best to you.